ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮಾವಾಸ್ಯೆ ದಿನದಂದು ನಾವು ಪ್ರಭುಲಿಂಗ ಸ್ವಾಮಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ದಿನದಂದು ಬಸವಣ್ಣನಿಗೆ ನಾವು ಈ ರೀತಿ ಪೂಜೆಯನ್ನು ಮಾಡುತ್ತೇವೆ. ಆ್ಯಂಡ್ ಒನ್ಸ್ ನೋಡ್ಕೊಂಡು ಬನ್ನಿ ಯಾವ ರೀತಿ ಪೂಜೆಯನ್ನು ಮಾಡಿದ್ದೀವಿ ಅಂತ. ಅಲ್ಲಮಪ್ರಭು 12ನೇ ಶತಮಾನದ ವಚನಕಾರರಲ್ಲಿ ಪ್ರಸಿದ್ಧವಾದವರು. ಅತ್ಯಂತ ನೇರ, ನಿಷ್ಠುರವಾದಿ. ಅನೇಕ ಶಿವಶರಣೆಯರಿಗೆ ಭಕ್ತಿ ವೈರಾಗ್ಯವನ್ನು ಬೋಧಿಸಿದನು ತನ್ನ ವಚನಗಳ ಮೂಲಕ. ಅಲ್ಲಮಪ್ರಭು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಯಲ್ಲಿ. ಇವರ ತಂದೆಯ ಹೆಸರು ನಿರಹಂಕಾರನೆಂಬುವನು. ತಾಯಿಯ ಹೆಸರು ಸುಜ್ಞಾನದೇವಿ. ನಿರಹಂಕಾರನು ಮೂಲತಃ ಕರುಹೂರಿನಲ್ಲಿ ಬಳ್ಳಿಗಾವೆಗೆ ಬಂದು ಅಲ್ಲಿನ ರಾಜನ ಅರಮನೆಯಲ್ಲಿ ಅಂತಃಪುರದ ಅಧಿಕಾರಿಯಾಗಿದ್ದನು. ಅಲ್ಲಮಪ್ರಭು ತನ್ನ ಕೊನೆಯ ದಿನಗಳಲ್ಲಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿನ ವಚನದಲ್ಲಿ ಶಿವೈಕ್ಯವಾದನೆಂದು ಪ್ರತೀತಿ. ಬಸವಣ್ಣನವರ ಸಮಕಾಲೀನವಾದ ಅಲ್ಲಮಪ್ರಭುವಿನ ವಚನಗಳ ಅಂಕಿತ ಗುಹೇಶ್ವರವಾಗಿದೆ. ಈತನ ವಚನಗಳಲ್ಲಿ ಗಹನವಾದ ಆಧ್ಯಾತ್ಮ ಹಾಗೂ ತಾತ್ವಿಕ ವಿಚಾರಗಳಿವೆ. ಅಲ್ಲಮನ ಆಧ್ಯಾತ್ಮಿಕ ಅನುಭವಗಳ ಅಸಾಮಾನ್ಯತೆಯಿಂದ ಅವನ ವಚನಗಳನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟ. ಅವನದು ಬಹುಮಟ್ಟಿಗೆ ರೂಪಕ ಭಾಷೆ. ಈ ಭಾಷೆ ಅವನ ವ್ಯಕ್ತಿತ್ವವೂ ಹೌದು. ಚಾಮರಸನು ತನ್ನ ಪ್ರಭುಲಿಂಗ ಲೀಲೆ ಎನ್ನುವ ಕಾವ್ಯದಲ್ಲಿ ಅಲ್ಲಮಪ್ರಭುವಿನ ಐತಿಹ್ಯವನ್ನು ವರ್ಣಿಸಿದ್ದಾರೆ. ಅಲ್ಲಮಪ್ರಭುವಿನ ವಚನಗಳಲ್ಲಿ ಈ ವಚನವು ಕೂಡ ಒಂದು. ಶಬ್ದಸೂತಕವೆಂಬೂರು ಶಬ್ದಕ್ಕೆ ಸೂತಕವುಂಟೆ. ಶಬ್ದಸೂತಕವೆಂಬೂರು ಶಬ್ದಕ್ಕೆ ಸೂತಕವುಂಟೆ. ತನ್ನ ಸಂದೇಹವಲ್ಲದ ಗಾಳಿಗೆ ಧೂಳಿ ಲೇಪವಪ್ಪುದೆ. ಗುಹೇಶ್ವರ ಲಿಂಗಕ್ಕೆ ಅಭಾವವಿಲ್ಲ. ಸಂಗನ ಬಸವಣ್ಣ ಎಂಬ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.